ಚಿಯರ್ ಗರ್ಲ್ಸಾ? ಔಟ್ ಔಟ್. ನೀನ್ ಕೂತ್ಕೋ. ನಿನ್ಗೆ ಸೋಡಾ ಮಿಕ್ಸ್ ಮಾಡಕ್ ಬರುತ್ತಾ? ನಮ್ಮ ಅಪ್ಪಂಗೆ ಸೋಡಾ ಆಗಲ್ಲ, ಹೊಟ್ಟೆ ಉರಿಯತ್ತೆ. ಗಣೇಶ ಹಬ್ಬದಲ್ಲಿ ಮಾತ್ರ ಇಡ್ಲಿಗೆ ಇಷ್ಟು ಮಿಕ್ಸ್ ಮಾಡ್ತೀನಿ. ಚೈಲ್ಡಿಶ್. ನಿನಗೆಷ್ಟು ಹಾಕ್ಲಿ? ಚಿಕ್ಕ ವಯಸ್ಸಲ್ಲಿ ಹಾಲು, ಈಗ ನೀರು, ಇಷ್ಟೇ. ಇದೆರಡು ಬಿಟ್ರೆ ನೀರ್ ಥರ ಯಾವುದು ಕುಡ್ದೇ ಇಲ್ಲ. ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ನಾನು 30 ಹಾಕೋಷ್ಟರಲ್ಲಿ ಅವಳು 90 ಹಾಕ್ಬಿಡ್ತಾಳೆ. ನಿಮ್ಗೆ ಗರ್ಲ್ ಫ್ರೆಂಡ್ಸ್ ಬೇರೆ ಇದ್ದಾರಾ? ಪರ್ಮನೆಂಟ್ ಆಗೇನಿಲ್ಲ, ವಾರಕ್ಕೊಂದು ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮಪ್ಪ ವಾರಕ್ಕೊಂದ್ಸತಿ ಶರ್ಟ್ನೇ ಚೇಂಜ್ ಮಾಡಲ್ಲ. ಓಕೆ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ನಮ್ಮೂರು ಮಂಡ್ಯ ಪಕ್ಕ ಮಂಟಾಳು. ವಯಸ್ಸಾದ ಅಪ್ಪ ಅಮ್ಮ ಬೆಡ್ಡಲ್ಲಿದ್ದಾರೆ. ಅವರಿಬ್ಬರಿಗೆ ಬೆಳಗ್ಗೆ 2 ಪೀಸು, ಸಾಯಂಕಾಲ 2 ಪೀಸು ಬ್ರೆಡ್ ಹಾಕಿದ್ರಾಯ್ತು, ತಿನ್ಕೊಂಡು ಬಿದ್ದಿರ್ತಾರೆ. ನಾನು ವರ್ಷಕ್ಕೊಂದ್ಸರಿ ಬಂದು ಹೋಗ್ತೀನಿ. ಅತ್ತೆ ಮಾವಂಗ್ ಸೇವೆ ಮಾಡೋಕ್ಕಿಂತ ಭಾಗ್ಯ ಇನ್ಯಾವ್ದ್ರಲ್ಲಿರುತ್ತೆ? ವೆರಿ ಗುಡ್. ನೀನು ಸುಂದರ ಇಬ್ರು ಕಬ್ಬಿನ ಗದ್ದೆಲಿ ಡೇ ಟೈಮಲ್ಲೇ ತಬಲ ಬಾರಿಸ್ತಿರಂತೆ. ನೇಚರು ಸೂಪರ್ ಆಗಿರುತ್ತೆ. ನನಗೇನು ಬೇಜಾರಿಲ್ಲ. ಬಟ್ ನಾನು ಹಾಲ್ಟ್ ಆಗೋ ನೈಟಲ್ಲಿ ನೀನು ಹಾಟ್ ಆಗಿದ್ರೆ ಅಷ್ಟೇ ಸಾಕು. ಸ್ವಲ್ಪ ಸ್ಪೆಕ್ಸ್ ಹಾಕ್ತೀರಾ? ಸ್ಪೆಕ್ಸ್ ಹಾಕೊಂಡ್ರೆ ಸ್ಮಾರ್ಟ್ ಆಗಿ ಕಾಣ್ತೀನ? ಸೂಪರ್. ಎತ್ತೋ ನಿನ್ನ ಅಡಪಾನ. ವಾರಕ್ಕೆ 2 ಗರ್ಲ್ ಫ್ರೆಂಡ್ಸ್ ಬೇಕಾ? ನೀನು ಹಾಟ್ ಆಗಿರೋ ನೈಟಲ್ಲಿ ನಾನು ಹಾಟ್ ಆಗಿರ್ಬೇಕಾ? ಇದನ್ನೇ ನಿಮ್ಮಪ್ಪ ಕ್ಲೀನ್ ಮಾಡ್ತಾನಾ? ಏನ್ ಮುಖ ನೋಡ್ತೀಯಾ? ನನ್ 2 ಪೇಸ್ ಮಾತ್ರ ನೋಡಿದ್ಯಾ? 3 ಪೇಸ್ ತೋರಿಸ್ಲಾ? ಏನಮ್ಮ ಇದು? ಅಪ್ಪ, ನಾನು ಮನೆ ಗುಡ್ಸೋಕ್ ಹೇಳಿದೀನಿ. ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತ ಗೊತ್ತಾದ್ರೆ ಇಡೀ ಊರ್ನೇ ಗುಡ್ಸೋಕ್ ಹೇಳ್ತೀಯ? ಹಂಗ ಮಗ, ಹೇಳಮ್ಯಾಕ ಬಾರ್ಲಾ ಇಲ್ಲಿ. ನೀನ್ ಏನೇ ಹೇಳಿದ್ರು ಮುಖದ ಮೇಲೆ ಹೊಡೆದಂಗೆ ಹೇಳ್ತೀಯ. ಆದ್ರೆ ನನ್ನ ಮಗಳು ಮುಖಕ್ಕೆ ಹೊಡೆದೇ ಹೇಳ್ತಾಳೆ. ನನ್ ಹತ್ರ ಬಿಲ್ಡಪ್ಪ.